ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇಂದು ನಡೆದಂತಹ ಫಸ್ಟ್ ಇಂಟರ್ನಲ್ ಟೆಸ್ಟ್ನ ಒಂದು ಕ್ವೆಶ್ಚನ್ ಪೇಪರನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ನಾಳೆ ಬರುತ್ತಾ ಸರ್ ಅಂತ ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಇದೇ ಕ್ವೆಶ್ಚನ್ ಪೇಪರ್ ಖಂಡಿತವಾಗ್ಲೂ ಕೂಡ ಬರೋದಿಲ್ಲ. ಸ್ವಲ್ಪ ಬದಲಾವಣೆಯೊಂದಿಗೆ ನಿಮ್ಮ ಕ್ವೆಶ್ಚನ್ ಪೇಪರ್ ಬಂದಿರಬಹುದು, ಅಥವಾ ಕೆಲವೊಂದಿಷ್ಟು ಕ್ವೆಶನ್ಸ್ಗಳು ಇಲ್ಲಿಂದಾನೇ ಬರಲಿಕ್ಕೂ ಕೂಡ ಚಾನ್ಸ್ ಇರುತ್ತೆ. ಹಾಗಂತ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತಾ ಸರ್ ಅಂತ ತುಂಬ ಜನ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಹಾಕಿದಾಗ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಡೆಫಿನೆಟ್ಲಿ ಇದೇ ಕ್ವೆಶ್ಚನ್ ಪೇಪರ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬನ್ನಿ, ಈ ಒಂದು ಕ್ವೆಶ್ಚನ್ ಪೇಪರ್ನಲ್ಲಿ ಬಂದಿರತಕ್ಕಂತಹ ಕ್ವಶನ್ಸ್ಗಳನ್ನು ಮತ್ತು ಅವುಗಳಿಗೆ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವು ನಿಮ್ಮ ಒಂದು ಪರೀಕ್ಷೆಗೆ ತುಂಬಾ ಯೂಸ್ಫುಲ್ ಆಗಿರ್ತವೆ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವೆಶ್ಚನ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಇದೆ. 6 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವೆಶನ್ಸ್ ಆಗಿದ್ದಾವೆ. ಇದರಲ್ಲಿ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ವಾಟ್ ಹ್ಯಾಪನ್ಡ್ ವೆನ್ ದ ಮ್ಯಾನ್ ಬಿಲ್ಟ್ ಎ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್ ಇನ್ ದ ಚಾಪ್ಟರ್ ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಅಂತ ಇದೆ. ಸೊ ಈ ಒಂದು ಲೆಸನ್ನಲ್ಲಿ ಮನುಷ್ಯ ಪ್ರತಿ ಸಾರಿ ಒಂದು ಹಟ್ ಅಥವಾ ಗುಡಿಸಲನ್ನು ಬಿಲ್ಡ್ ಮಾಡ್ತಾ ಹೋದಾಗೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ನೋಡಿ, he lived happily ever after ಅಂತ ಇದೆ. ದಿಸ್ ಈಸ್ ರಾಂಗ್ ಆನ್ಸರ್. ದ ಅದರ್ ಎನಿಮಲ್ಸ್ ಸಸ್ಪೆಕ್ಟೆಡ್ his new hut ಅಂತ ಇದೆ. ದಟ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ಅದರ್ ಎನಿಮಲ್ಸ್ ಇನ್ಕ್ಲೂಡಿಂಗ್ ಮೆಂಬರ್ಸ್ ಆಫ್ ದ ಕಮಿಷನ್ ಕ್ಲೇಮ್ಡ್ ದ ನ್ಯೂ ಹಟ್ ಫಾರ್ ದೆಮ್ಸೆಲ್ವ್ಸ್ ಅಂತ ಇದೆ. ದಿಸ್ ಈಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಥರ್ಡ್ ಆಪ್ಷನ್ ಇಸ್ ದ ರೈಟ್ ಚಾಯ್ಸ್. ಇನ್ನು ಡಿ ಕೊಟ್ಟಿದ್ದಾರೆ ನೋಡಿ, ದ ಮ್ಯಾನ್ ವಾಸ್ ಫೋರ್ಸ್ಡ್ ಟು ಶೇರ್ ದ ನ್ಯೂ ಹಟ್ ವಿತ್ ದ ಎಲಿಫೆಂಟ್ ಅಂತ ಇದೆ. ದಿಸ್ ಈಸ್ ರಾಂಗ್. ಸೆಕೆಂಡ್ ಒನ್ ನೋಡಿ, ವಾಟ್ ಸೌಂಡ್ ಆಫ್ ನೇಚರ್ ಅಕಂಪನೀಸ್ ದ ಸ್ಪೀಕರ್ಸ್ ಮಾರ್ನಿಂಗ್ ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ಅಂತ ಇದೆ. ಸೊ ಈ ಒಂದು ಸ್ಪೀಕರ್ ಏನಿದ್ದಾರೋ ದ ಸ್ಕೂಲ್ ಬಾಯ್ ಅಂತಕ್ಕಂತಹ ಒಂದು ಪೋಯಮ್ನಲ್ಲಿ ಅವರ ಒಂದು ಮಾರ್ನಿಂಗಲ್ಲಿ ನೋಡಿ ವಾಟ್ ಕಂಪನೀಸ್ ಅಂತ ಕೇಳ್ತಾ ಇದ್ದಾರೆ. ಸೌಂಡ್ ಆಫ್ ನೇಚರ್, ಯಾವುದರ ಸೌಂಡ್ ಅವರಿಗೆ ಕಂಪನಿ ಕೊಡ್ತಾ ಇದೆ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ನೋಡಿ, ಎ ಸೈಯಿಂಗ್ ಆಫ್ ಸ್ಕೂಲ್ ಬಾಯ್ ಅಂತ ಇದೆ. ರಾಂಗ್ ಆನ್ಸರ್. ದ ಬರ್ಡ್ ಇನ್ ಎ ಕೇಜ್ ಅಂತ ಇದೆ. ದಿಸ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ದ ಹೌಲಿಂಗ್ ವಿಂಡ್ ಅಂತ ಇದೆ. ದಿಸ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ದ ಸಿಂಗಿಂಗ್ ಆಫ್ ಬರ್ಡ್ಸ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರುವ ಆನ್ಸರ್ ಆಗಿದೆ. ಥರ್ಡ್ ಕ್ವೆಶನ್, ಆ್ಯಂಡ್ ಬ್ಲಾಸಮ್ಸ್ ಬ್ಲೋನ್ ಅವೇ. ಹಿಯರ್ ಬ್ಲಾಸಮ್ಸ್ ರೆಫರ್ಸ್ ಟು ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ಅಂತ ಕೇಳಿದ್ದಾರೆ. ಸೊ ಬ್ಲಾಸಮ್ಸ್ ಅಂದರೆ ಈ ಒಂದು ದ ಸ್ಕೂಲ್ ಬಾಯ್ ಪೋಯಮಲ್ಲಿ ಯಾರನ್ನು ಕುರಿತು ಬಳಸಿರುವುದು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವ ಉತ್ತರ ಚಿಲ್ಡ್ರನ್ ಆಗಿದೆ ವಿದ್ಯಾರ್ಥಿಗಳೇ, ಆಪ್ಷನ್ ಸಿ. ಫೋರ್ತ್ ಒನ್, ದ ಆಥರ್ ಆ್ಯಂಡ್ ಹಿಸ್ ಫ್ರೆಂಡ್ ಚಂದ್ರು ಡಿಸೈಡೆಡ್ ಟು ಎಕ್ಸ್ಪಿರಿಮೆಂಟ್ ಆ್ಯಂಡ್ ಬ್ರಾಟ್ ಎ ಲೀಟರ್ ಆಫ್ ಮಿಲ್ಕ್ ಇನ್ ದ ಚಾಪ್ಟರ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಆಫ್ಟರ್ ಸಮ್ ಟೈಮ್ ಇಟ್ ಹ್ಯಾಡ್ ಬಿಕಮ್ ಅಂತ ಕೇಳಿದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಟ ನಂತರದಲ್ಲಿ ಆ ಒಂದು ಮಿಲ್ಕ್ ಏನಿರುತ್ತೋ ಅದು ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ ವಿದ್ಯಾರ್ಥಿಗಳೇ, ಫರ್ಮ್ ಆ್ಯಂಡ್ ರಬ್ಬರಿ ಅಂತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆ, ಒನ್ ಆಫ್ ದ ಪ್ರಾಬ್ಲಮ್ಸ್ ಈಸ್ ದ್ಯಾಟ್ ದ ನೇಟಿವ್ ಡಾಕ್ಟರ್ಸ್ ಬಿಲೀವ್ ದ್ಯಾಟ್ ಇಫ್ ದೇ ಟೋಲ್ಡ್ ಅದರ್ಸ್ ಅಬೌಟ್ ದೇರ್ ಮೆಡಿಷನ್ಸ್ ದ ಮೆಡಿಷನ್ಸ್ ವುಡ್ ಡ್ಯಾಶ್ ಇನ್ ದ ಚಾಪ್ಟರ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಕೇಳಿದ್ದಾರೆ. ಅಂದರೆ ಆ ಒಂದು ಕ್ರೀಪರ್ಸ್ ಬಗ್ಗೆ, ಮೆಡಿಸಿನಲ್ ಕ್ರೀಪರ್ಸ್ ಏನಿರ್ತವೋ ಅದ್ರ ಬಗ್ಗೆ ಹೇಳಿದರೆ ಏನಾಗುತ್ತೆ ಅಂತೇಳಿ ನೇಟಿವ್ ಡಾಕ್ಟರ್ಸ್ ನಂಬಿದ್ರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇದೆ ನೋಡಿ, ಲೂಸ್ ದೇರ್ ಪೊಟೆನ್ಸಿ ಅಂತಕ್ಕಂಥದ್ದೇ ಇಲ್ಲಿ ಸರಿಯಾಗಿರುವ ಉತ್ತರ ಆಗಿದೆ. 6th ಕ್ವೆಶನ್ ನೋಡಿ, ದ ನೇಮ್ ದಟ್ ವಾಸ್ ಗಿವನ್ ಟು ಫೇರ್ ಕಾಂಪ್ಲೆಕ್ಸೆಂಟ್ ಮ್ಯಾನ್ ಹೂ ಹೆಲ್ಪ್ಡ್ ದ ನರೇಟರ್ ವಾಸ್ ಡ್ಯಾಶ್ ಇನ್ ದ ಚಾಪ್ಟರ್. ಓರು ಮನುಷ್ಯನ್ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ, ಮರ್ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 7th ಕ್ವೆಶನ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಅಂತ ಕೇಳಿದರೆ. ಸೊ ಇಲ್ಲಿ ಏನು ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾರೋ ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ಸ್ಗಳನ್ನು ಯಾವುದು ಸೂಟ್ ಆಗುತ್ತೆ ಅಂತ ಫಿಲ್ ಮಾಡಬೇಕು. ದಿಸ್ ಈಸ್ ಡ್ಯಾಶ್ ಸ್ಟೋರಿ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇ ಡ್ಯಾಶಲ್ಲಿ ಎ ಸ್ಟೋರಿ ಅಂತೇಳಿ ಫಿಲ್ ಮಾಡಬೇಕಾಗುತ್ತೆ, ಯಾಕೆಂದರೆ ಪ್ರಥಮ ಬಾರಿಗೆ ನಾವು ಆ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ದಿಸ್ ಈಸ್ ಎ ಸ್ಟೋರಿ ಆಫ್ ಡ್ಯಾಶ್ ಅನ್ಯೂಸುವಲ್ ಅಂತ ಇದೆ ನೋಡಿ. ಅನ್ಯೂಸುವಲ್ ನೋಡಿ, ಅನ್ ಅಂತಕ್ಕಂಥದ್ದು ಸೊ ವೊವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆ ಆಲ್ರೆಡಿ ತುಂಬ ಸರಿ ಹೇಳಿದ್ದೇನೆ, ವೊವೆಲ್ ಸೌಂಡಿಂದ ಸ್ಟಾರ್ಟ್ ಆದರೆ ನಾವು ಆ್ಯನನ್ನು ಫಿಲ್ ಮಾಡಬೇಕು ಅಂತೇಳಿ. ಸೊ ಆ್ಯನ್ ಅನ್ಯೂಸುವಲ್ ಮೆಡಿಸಿನಲ್ ಕ್ರೀಪರ್ ಅಂತ ಆಯಿತು. ಇನ್ನು ಮಾರ ಹ್ಯಾಡ್ ನೋ ಟೀತ್ ಡ್ಯಾಶ್ ದ ರೈಟ್ ಸೈಡ್ ಅಂತ ಇದೆ. ಇಲ್ಲಿ ನಾವು ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕಾಗುತ್ತೆ, ಆನ್ ದ ರೈಟ್ ಸೈಡ್ ಅಂತ ಆಗುತ್ತೆ. ಇನ್ನು ಡ್ಯಾಶ್ ಹೀಸ್ ಮೌತ್ ಅಂತ ಇದೆ, ನಾವು ಇಲ್ಲಿ ಆಫ್ ಅಂತಕ್ಕಂತಹ ಒಂದು ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು.
ಇನ್ನು 8 ಕ್ವಶನ್ ನೋಡಿ, ರೀಅರೇಂಜ್ ದ ಜಂಬಲ್ಡ್ ಸೆಗ್ಮೆಂಟ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರೋ ವರ್ಡ್ಸ್ಗಳೇನಿದಾವೋ ಜಂಬಲ್ಡ್ ಆಗಿದ್ದಾವೆ, ಇವುಗಳನ್ನು ನಾವು ಕರೆಕ್ಟಾಗಿ ಜೋಡಿಸ್ಬೇಕಾಗುತ್ತೆ. ಆಪ್ಷನ್ ಎ 1ನೇ ಕ್ವಶನ್ ನೋಡಿ, ಐಸ್ ಕ್ರೀಮ್ಸ್ ಐ ಮಚ್ ಲೈಕ್ ವೆರಿ ಅಂತ ಇದೆ. ಸೊ ಫಸ್ಟ್ಗೆ ಸಬ್ಜೆಕ್ಟ್ ಬರಬೇಕು, ಐ ಅಂತಕ್ಕಂಥದ್ದು ಫಸ್ಟ್ಗೆ ಬರುತ್ತೆ, ಐ ಲೈಕ್ ಅಂತಕ್ಕಂಥದ್ದು ಸೆಕೆಂಡ್ ಬರಬೇಕು ನೋಡಿ, ಎರಡನೇಕ್ಕೆ ಲೈಕ್ ಬರುತ್ತೆ, ಐ ಲೈಕ್. ಇನ್ನು 3ನೇ ಸ್ಥಾನದಲ್ಲಿ ಐಸ್ ಕ್ರೀಮ್ಸ್ ಅಂತಕ್ಕಂಥದ್ದು 3ನೇ ಸ್ಥಾನ, ಐ ಲೈಕ್ ಐಸ್ ಕ್ರೀಮ್ ಅಂತ ಆಗುತ್ತೆ. ವೆರಿ ಅಂತಕ್ಕಂಥದ್ದು 4ನೇ ಸ್ಥಾನ ಮತ್ತು ಮಚ್ ಅಂತಕ್ಕಂಥದ್ದು 5ನೇ ಸ್ಥಾನ. ಸೊ ಈ ರೀತಿ ಏನಾಗುತ್ತೆ ನೋಡಿ ಸೆಂಟೆನ್ಸ್, ಐ ಲೈಕ್ ಐಸ್ ಕ್ರೀಮ್ಸ್ ವೆರಿ ಮಚ್ ಅಂತ ಬರುತ್ತೆ. ಇನ್ನು 2ನೇದು ನೋಡಿ, ವರ್ಕ್ಸ್ ರಾಮು ಹಾರ್ಡ್ ಅಂತ ಇದೆ. ತುಂಬ ಸಿಂಪಲ್. ಮೊದಲನೇದಾಗಿ ಸಬ್ಜೆಕ್ಟ್ ಬರಬೇಕು ರಾಮು ಅಂತಕ್ಕಂಥದ್ದು, ಇನ್ನು ಸೆಕೆಂಡ್ ವರ್ಬ್ ಬರಬೇಕು ವರ್ಕ್ಸ್ ಅಂತಕ್ಕಂಥದ್ದು, ಮತ್ತು ಎಡ್ವರ್ಬ್ ಕೊನೆಗೆ ಬರುತ್ತೆ ಹಾರ್ಡ್. ಸೊ ರಾಮು ವರ್ಕ್ಸ್ ಹಾರ್ಡ್ ಅಂತಕ್ಕಂಥದ್ದು ಸರಿಯಾಗಿರುವ ಒಂದು ಸೆಂಟೆನ್ಸ್ ಆಗುತ್ತೆ. ಇನ್ನು ಸಿ ನೋಡಿ, ಈಸಿ ಇಟ್ ಕ್ವೈಟ್ ಈಸ್ ಅಂತ ಇದೆ. ಮೊದಲಿಗೆ ಸಬ್ಜೆಕ್ಟ್ ಇಟ್ ಬರಬೇಕು, ಸೆಕೆಂಡ್ ವರ್ಬ್ ಬರುತ್ತೆ ಇಟ್ ಈಸ್ ಅಂತ ಆಗುತ್ತೆ, 3ನೇ ಸ್ಥಾನದಲ್ಲಿ ಕ್ವೈಟ್ ಬರುತ್ತೆ, ಇಟ್ ಈಸ್ ಕ್ವೈಟ್ ಈಸಿ, ಇದು 4ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನು 4ನೇ ಪ್ರಶ್ನೆ, ನೇಮ್ ಈಸ್ ಮೈ ರೀಟಾ ಅಂತ ಇದೆ. ಸಿಂಪಲ್ ವಿದ್ಯಾರ್ಥಿಗಳೇ, ಮೈ ನೇಮ್ ಈಸ್ ರೀಟಾ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗುತ್ತೆ. ಮೈ ನೇಮ್ ಈಸ್ ರೀಟಾ. ಸೊ ಈ ರೀತಿ ಬರೀಬೇಕಾಗುತ್ತೆ. ಇನ್ನು ಸೆಕೆಂಡ್ ಮೇನ್ನಲ್ಲಿ ನೋಡಿ, ಆನ್ಸರ್ ಎನಿ ಟು ಒನ್ ಆಫ್ ದ ಫಾಲೋಯಿಂಗ್ ಇನ್ 2 ಸೆಂಟೆನ್ಸಸ್ ಆರ್ 2 ಫ್ರೇಸಸ್ ಈಚ್ ಅಂತ ಇದೆ. ಅಂದರೆ ಎನಿ ಟು ಎರಡನ್ನು ಬರೀಬೇಕಾಗುತ್ತೆ. 9th ಪ್ರಶ್ನೆ ನೋಡಿ, ಮೆನ್ಷನ್ ಎನಿ 2 ಮೆಂಬರ್ಸ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದ ಚಾಪ್ಟರ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಂತ ಇದೆ. ಸೊ ಇಲ್ಲಿ 2 ಮೆಂಬರ್ಸ್ ಯಾರು ಅಂತ ಬರೀಬೇಕು. ಸುಮಾರು 3-4 ಕ್ಯಾರೆಕ್ಟರ್ ಬರ್ತವೆ ನಿಮಗೆ, ಅದರಲ್ಲಿ 2 ಹೆಸರನ್ನು ಬರೆದ್ರೆ ಸಾಕಾಗುತ್ತೆ. ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಲೆಪರ್ಡ್. ಸೊ ಅವುಗಳನ್ನೇ ಇಲ್ಲಿ ಬರೀಬಹುದು ನೀವು. ಅಲಿಗೇಟರ್ನು ಕೂಡ ಬರಿಬೋದು. 10th ಕ್ವಶನ್ ನೋಡಿ, ಹೂ ಹ್ಯಾಡ್ ಗಾಟ್ ಬಾಯ್ಲ್ಸ್ ಆಲ್ ಓವರ್ ಹಿಸ್ ಬಾಡಿ ಅಂತ ಇದೆ. ಸೊ ಓರು ಮನುಷ್ಯನ್ ಅಂತಕ್ಕಂಥದ್ರಲ್ಲಿ ಕೇಳಿದರೆ ಹೂ ಗಾಟ್ ಬಾಯ್ಲ್ಸ್ ಆಲ್ ಓವರ್ ಹಿಸ್ ಬಾಡಿ ಆ್ಯಂಡ್ ಹೂ ಹ್ಯಾಡ್ ಟ್ರೀಟೆಡ್ ಹಿಮ್ ಇನ್ ದ ಚಾಪ್ಟರ್ ಓರು ಮನುಷ್ಯನ್ ಅಂತ ಕೇಳಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಲೆಸನ್ ಗಮನಿಸಬಹುದು ನೀವು. ಓರು ಮನುಷ್ಯನ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಓರು ಮನುಷ್ಯನಿಂದ ಬಂದಿರತಕ್ಕಂಥದ್ದಲ್ಲ. ಈ ಪಾಠ ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಅಂತಕ್ಕಂತಹ ಲೆಸನಿಂದ ಬಂದಿದೆ. ಇದು ಮಿಸ್ಟೇಕ್ ಆಗಿ ಬಂದಿರ್ಬೋದು ನೋಡಿ. ಬಾಯ್ಲ್ಸ್ ಯಾರಿಗೆ ಬಂದಿತ್ತಪ್ಪ ಅಂದರೆ ಈ ಪಾಠದಲ್ಲಿ ಕೃಷ್ಣ ಅಂತಕ್ಕಂತಹ ಕ್ಯಾರೆಕ್ಟರ್ಗೆ ಬಂದಿರುತ್ತೆ, ಮತ್ತು ಮಲಯಾಳಿ ಸಾಧು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾನೆ. ಯು ಕ್ಯಾನ್ ರೈಟ್ ದಟ್ ಆನ್ಸರ್. ಇನ್ನು 11th ಕ್ವಶನ್ ನೋಡಿ, ವೇರ್ ಡಿಡ್ ಸಣ್ಣ ಬ್ರಿಂಗ್ ಕ್ರೀಪರ್ಸ್ ಫ್ರಮ್ ಆ್ಯಂಡ್ ವೈ ವಾಸ್ ಹೀ ಸ್ಕೋಲ್ಡೆಡ್ ಬೈ ಮಾರ ಅಂತ ಇದೆ. ಎಲ್ಲಿಂದ ಸಣ್ಣ ಆ ಒಂದು ಕ್ರೀಪರ್ಸನ್ನು ತೆಗೆದುಕೊಂಡು ಬರ್ತಾನೆ ಅಂತ ಇದೆ, ಮತ್ತು ಮಾರ ಯಾಕೆ ಬೈತಾನೆ ಅಂತ ಇದೆ. ಅವನು ಆ ಒಂದು ಅರಣ್ಯದಿಂದ, ನಿಯರ್ ಬೈ ಅರಣ್ಯದಿಂದ ಆ ಒಂದು ಕ್ರೀಪರ್ನ ತೆಗೆದುಕೊಂಡು ಬರ್ತಾನೆ. ಸೊ ಫ್ರಮ್ ದ ಫಾರೆಸ್ಟ್ ಅಂತ ಬರೀಬಹುದು. ಮತ್ತು ಯಾಕೆ ಮಾರ ಬೈತಾನೆ ಅಂದರೆ ಬಿಕಾಸ್ ಇಟ್ ವಾಸ್ ಮೆಡಿಸಿನಲ್ ಕ್ರೀಪರ್ ಅಂತ ಬರೀಬೇಕಾಗುತ್ತೆ. ಇನ್ನು 3rd ಮೇ ನೋಡಿ, ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಇನ್ ಎ ಪ್ಯಾರಾಗ್ರಾಫ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಇದೆ. ಸೊ 2 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ. ವೈ ಡಸ್ ದ ಸ್ಪೀಕರ್ ಫೈಂಡ್ ಸ್ಕೂಲ್ ಲೈಫ್ ಅನ್ಇಂಟ್ರೆಸ್ಟಿಂಗ್ ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ಅಂತ ಕೇಳಿದ್ದಾರೆ. ಯಾವ ಕಾರಣದಿಂದ ಆ ಹುಡುಗನಿಗೆ ಸ್ಕೂಲ್ ಲೈಫ್ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಅಂತ ಬರೀಬೇಕಾಗುತ್ತೆ. ವಾಟ್ ವಾಸ್ ದ ರುಟೈನ್ ಆಫ್ ದ ನರೇಟರ್ ಇನ್ ದ ಬಿಗ್ ಸಿಟಿ ಇನ್ ದ ಚಾಪ್ಟರ್ ಓರು ಮನುಷ್ಯನ್. ಸೊ ಈ ಒಂದು ಓರು ಮನುಷ್ಯನ್ ಅಂತಕ್ಕಂತಹ ಒಂದು ಸ್ಟೋರಿಯಲ್ಲಿ ನರೇಟರ್ನ ಡೈಲಿ ರುಟೀನ್ ಏನಾಗಿರುತ್ತೆ ಅಂತ ಯು ಕ್ಯಾನ್ ರೈಟ್. ಅಂದರೆ ಅವರು ಡೈಲಿ ಏನು ಮಾಡ್ತಾಯಿದ್ರು, ಅವರ ದಿನಚರಿ ಹೇಗಿತ್ತು ಅಂತ ಬರೀಬೇಕು. 14th ಕ್ವಶನ್, ಮೆನ್ಷನ್ ದ ಕರ್ಸ್ ಅಬೌಟ್ ದ ಮೆಡಿಸಿನಲ್ ಕ್ರೀಪರ್. ಸೊ ಆ ಒಂದು ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಇರ್ತಕ್ಕಂತಹ ಒಂದು ಶಾಪ ಏನು ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 4th ಮೇನ್, ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಪ್ಯಾರಾಗ್ರಾಫ್ 80 to 100 ವರ್ಡ್ಸ್. ಒಂದೇ ಪ್ರಶ್ನೆಗೆ ಉತ್ತರ ಬರೀಬೇಕು. 2 ಪ್ರಶ್ನೆ ಕೊಟ್ಟಿದ್ದಾರೆ. ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್, ಎಕ್ಸ್ಪ್ಲೇನ್ ದ ಅಂಡೈಯಿಂಗ್ ಐರನಿ ಅಂತ ಇದೆ. ಸೊ ಈ ಒಂದು ಕ್ವಶನ್ ಬರೀಬೋದು. ಅಥವಾ ದ ಸ್ಕೂಲ್ ಬಾಯ್ ಈಸ್ ಎ ಕ್ರಿಟಿಕ್ ಆನ್ ದ ಫಾರ್ಮಲ್ ಸಿಸ್ಟಮ್ ಆಫ್ ಎಜುಕೇಷನ್ ಕಮೆಂಟ್ ಅಂತ ಕೇಳಿದ್ದಾರೆ. ಇನ್ನು 5th ಮೇನಲ್ಲಿ ಒಂದು ಪ್ಯಾಸೇಜನ್ನು ಕೊಡಲಾಗಿದೆ, ಮತ್ತು ಕೆಳಗಡೆ ನೋಡಿ 7 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 7 ಅಂಕಗಳು ನಿಮಗೆ ಈ ಒಂದು ಪ್ಯಾರಾಗ್ರಾಫಿಂದ ಸಿಗುತ್ತೆ. ತುಂಬ ಸಿಂಪಲ್ ಆಗಿದ್ದಾವೆ ವಿದ್ಯಾರ್ಥಿಗಳೇ. ನಿಮ್ಮ ಒಂದು ಎಕ್ಸಾಮಲ್ಲಿ ಕೂಡ ಇದೇ ರೀತಿ ಈಸಿ ಪ್ಯಾಸೇಜ್ ಬರಲಿ ಅಂತ ಹಾರೈಸ್ತೇನೆ. ಫಸ್ಟ್ ಕ್ವಶನ್ ನೋಡಿ, ವೇರ್ ಡಿಡ್ ಮಿಯಾ ಸಿ ದ ಬಟರ್ಫ್ಲೈ ಅಂತ ಇದೆ.
ಇಲ್ಲಿ ಮಿಯಾ ನೋಡಿ ಪಾರ್ಕ್ ಔಟ್ಸೈಡ್ ಅಂತ ಇದೆ ಅಲ್ವಾ, ಸೊ ನೀವು ಇದನ್ನೇ ಬರೀಬಹುದು, ಇನ್ ದ ಪಾರ್ಕ್ ಅಂತ ಬರೀಬಹುದು ಆನ್ಸರನ್ನು. ಬಿ ನೋಡಿ ವಿಚ್ ಕಲರ್ ವಾಸ್ ದ ಪ್ರೆಟಿ ಬಟರ್ಫ್ಲೈ ಅಂತ ಇದೆ. ಸೊ ನೀವು ಇಲ್ಲಿ ಗಮನಿಸ್ಬೋದು ಬ್ಲೂ ಆ್ಯಂಡ್ ಯೆಲ್ಲೋ ಅಂತ ಇದೆ. ಯು ಕ್ಯಾನ್ ರೈಟ್ ದೋಸ್ ವರ್ಡ್ಸ್. ಥರ್ಡ್ ಒನ್ ವೈ ಡಿಡ್ ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟರ್ಫ್ಲೈ ಅವೇ ಅಂತ ಇದೆ. ಸೊ ಇಲ್ಲಿ ಗಮನಿಸ್ಬೋದು ದೇರ್ ವರ್ ಮೋರ್ ಬಟರ್ಫ್ಲೈಸ್, ಒನ್ ಅದರ್ ಬಟರ್ಫ್ಲೈ ಇಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಇಲ್ಲಿದೆ ನೋಡಿ, ಈ ಬಟರ್ಫ್ಲೈ ಬಗ್ಗೆ ಕೇಳಿದ್ದಾರೆ. ವೆನ್ ಶಿ ವೆಂಟ್ ಟು ಟಚ್ ದ ಬಟರ್ಫ್ಲೈ, ಸೊ ಮಿಯಾ ವೆಂಟ್ ಟು ಟಚ್ ದ ಬಟರ್ಫ್ಲೈ ಅಂತೇಳಿ ನೀವು ಉತ್ತರವನ್ನು ಬರೀಬಹುದು. ಇನ್ನು ಡಿ ವೇರ್ ಡಿಡ್ ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟರ್ಫ್ಲೈ ವೆಂಟ್ ಆ್ಯಂಡ್ ಸಿಟ್ ಅಂತ ಇದೆ. ಸೊ ಇಟ್ ವೆಂಟ್ ಅವೇ ಅಂತ ಇದೆ, ಅದೆಲ್ಲೂ ಕೂತ್ಕೊಳ್ಳುತ್ತೆ ಅಂತ ಮುಂದೆ ನಾವು ಓದ್ತಾ ಹೋದಾಗ ಸಿಗುತ್ತೆ. ಇಲ್ಲಿದೆ ನೋಡಿ ದ ಬಟರ್ಫ್ಲೈ ವೆಂಟ್ ಆ್ಯಂಡ್ ಸ್ಯಾಟ್ ಅಂಡರ್ ಎ ಟ್ರೀ ಅಂತ ಆನ್ಸರ್ನ ಬರೀಬಹುದು. ಇನ್ನು ಈ ವೈ ವಾಸ್ ಮಿಯಾ ಸರ್ಪ್ರೈಸ್ಡ್ ಅಂತ ಇದೆ. ಸೊ ಹಾಗೆ ನಾವು ಮುಂದೆ ನೋಡ್ತಾ ಹೋದಾಗ ಗಮನಿಸ್ಬೋದು ವೆನ್ ಶಿ ರೀಚ್ ಹರ್ ಹೌಸ್ ಶಿ ವಾಸ್ ಸರ್ಪ್ರೈಸ್ಡ್ ಟು ಸಿ ದ ಬಟರ್ಫ್ಲೈ, ಅಂದರೆ ಅದು ಹಾರೋಗಿರ್ತಕ್ಕಂತಹ ಒಂದು ಬಟರ್ಫ್ಲೈ ಏನಿತ್ತೋ ಅದು ಅಲ್ಲಿ ಕೂತ್ಕೊಂಡಿರುತ್ತೆ. ಸೊ ಇದನ್ನೇ ಬರೀಬಹುದು. ಇನ್ನು ಹೌ ಮೆನಿ ಬಟರ್ಫ್ಲೈಸ್ ವರ್ ದೇರ್ ಇನ್ ದ ಪಾರ್ಕ್ ಅಂತ ಇದೆ. ಟೋಟಲ್ ಎಷ್ಟು ಬಟರ್ಫ್ಲೈ ಅಂತೇಳಿ ನೀವು ಈ ಒಂದು ಸ್ಟೋರಿಯನ್ನು ಓದ್ಬಿಟ್ಟು ಕೌಂಟ್ ಮಾಡಿಕೊಂಡು ಬರೀಬಹುದು. ಇನ್ನು ಆ್ಯಂಟೋನಿಮ್ ಫಾರ್ ದ ವರ್ಡ್ ಲಿಟಲ್ ಅಂತ ಕೇಳಿದರೆ, ಸೊ ಲಿಟಲ್ಗೆ ನೀವು ಆ್ಯಂಟೋನಿಮ್ ಅಂದರೆ ಅಪೋಸಿಟ್ ವರ್ಡನ್ನು ಬರೀಬಹುದು. ಇಲ್ಲಿ ನೀವು ಲಿಟಲ್ಗೆ ಬಿಗ್ ಅಂತ ಬರೀಬಹುದು ಅಥವಾ ಹ್ಯೂಸ್ ಅಂತಲೂ ಬರೀಬಹುದು. ಇನ್ನು ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿದ್ದಾವೆ ವಿದ್ಯಾರ್ಥಿಗಳೇ. ಜೋ ಡ್ಯಾಶ್ ಲಾಸ್ಟ್ ಈಸ್ ಪಾಸ್ಪೋರ್ಟ್ ಅಂತ ಇದೆ. ಸೊ ನೋಡಿ ಜೋ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಅಲ್ವಾ, ಹಾಗಾಗಿ ನಾವು ಇಲ್ಲಿ ಹ್ಯಾಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಹ್ಯಾಸ್, ಜೋ ಹ್ಯಾಸ್ ಲಾಸ್ಟ್ ಹೀಸ್ ಪಾಸ್ಪೋರ್ಟ್. ಇನ್ನು ಬಿ ನೋಡಿ ಜೋ ಡ್ಯಾಶ್ ಹೀಸ್ ಬ್ರೇಕ್ಫಾಸ್ಟ್ ಎಟ್ 8 AM ಅಂತ ಇದೆ. ಇಲ್ಲಿ ವರ್ಬ್ಗೆ ಎಸ್ ಸೇರ್ಕೋಬೇಕು, ಯಾಕೆಂದರೆ ಸೇಮ್ ರೂಲ್ ಅಪ್ಲೈ ಆಗುತ್ತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ. ಜೋ ಈಟ್ಸ್ ಅಂತ ಬರುತ್ತೆ. ವಿದ್ಯಾರ್ಥಿಗಳೇ ನಿಮಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಪರ್ಸನ್ಸ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಫಸ್ಟ್ PUC ಸ್ಟೂಡೆಂಟ್ಸ್. ಇನ್ನು ಸಿ ನೋಡಿ ದೇ ಡ್ಯಾಶ್ ಗುಡ್ ಪೀಪಲ್ ಇದೆ. ಎಲ್ರಿಗೂ ಕೂಡ ಈಸಿ ಅಂತ ಅಂದ್ಕೊಂಡಿದ್ದೇನೆ. ದೇ ಈಸ್ ಅಂತ ನಾವು ಬಳಸೋದಿಲ್ಲ, ದೇ ಆರ್ ಅಂತ ಬಳಸ್ತೇವೆ, ಪ್ಲೂರಲ್ ಆಗಿರೋದ್ರಿಂದ ದೇ ಅಂತಕ್ಕಂಥದ್ದು. ಸೊ ದೇ ಆರ್. ಇನ್ನು ಡಿ ಹಿ ಡ್ಯಾಶ್ ಸ್ಲೀಪಿಂಗ್ ಇದೆ. ಇದು ಅಷ್ಟೇ ವಿದ್ಯಾರ್ಥಿಗಳೇ, ಹಿ ಸಿಂಗ್ಯುಲರ್ ಆಗಿದೆ ನೋಡಿ, ಹಾಗಾಗಿ ನಾವು ವರ್ ಪ್ಲೂರಲ್ಗೆ ಬಳಸಬೇಕು ವರನ್ನು. ಇಲ್ಲಿ ವಾಸ್ ಅಂತಕ್ಕಂಥದ್ದೇ ಸರಿಯಾಗಿರುವ ಉತ್ತರ. ಹಿ ವಾಸ್ ಸ್ಲೀಪಿಂಗ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸ್ಯೂಟಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಅಂದರೆ ಇಲ್ಲಿ ವರ್ಬ್ ಫಾರ್ಮ್ಸನ್ನು ನಾವು ಸರಿಯಾಗಿ ಬಳಸಬೇಕಾಗುತ್ತೆ. ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರೀಬೇಕು. ಇಲ್ಲಿ ಲಾಂಗ್ ಗೋ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಲಾಂಗ್ ಗೋ ಮಾರಾ ಆ್ಯಂಡ್ ಎ ಫ್ರೆಂಡ್ ಆಫ್ ಹಿಸ್ ಲೇ ಅಂತ ಇದೆ ನೋಡಿ, ಇದರ ಪಾಸ್ಟ್ ಟೆನ್ಸ್ ಫಾರ್ಮ್ ಲೇಡ್ ಅಂತ ಆಗುತ್ತೆ. ಈ ಟ್ರ್ಯಾಪ್ ಆ್ಯಂಡ್ ಕ್ಯಾಚ್ ಇದೆ, ಇದರ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಕಾಟ್ ಅಂತ ಬರೀಬೇಕು, ಕಾಟ್. ಇನ್ನು ದೇ ಟೇಕ್ ಇದೆ, ದೇ ಟುಕ್ ಅಂತ ಬರೀಬೇಕು, ಟುಕ್ ಅಂತ ಬರೀತೇವೆ. ಇನ್ನು ಕ್ಲೀನ್ ಇದೆ ವಿದ್ಯಾರ್ಥಿಗಳೇ, ಇದರ ಪಾಸ್ಟ್ ಟೆನ್ಸ್ ಫಾರ್ಮ್ ಕ್ಲೀನ್ಡ್ ಅಂತೇಳಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇನ್ನು 19th ಕ್ವೆಶ್ಚನ್ ನೋಡಿ, ಐಡೆಂಟಿಫೈ ದ ಮಿಸ್ಟೇಕ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಕರೆಕ್ಟ್ ದೆಮ್. ಯಾವುದೋ ಒಂದು ಮಿಸ್ಟೇಕ್ ಇರುತ್ತೆ, ಅದನ್ನು ಸರಿಪಡಿಸಿ ಬರೀಬೇಕು. ಸುಮಾರು 5 ಅಂಕಗಳಿಗೆ ಇಲ್ಲಿ ಕೇಳಲಾಗಿದೆ. ದ ಚಿಲ್ಡ್ರನ್ ಲೈಕ್ ಟು ಪ್ಲೇ ಅಂತ ಫಸ್ಟ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ನನಗೆ ಇಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಕಾಣ್ತಾ ಇಲ್ಲ, ಯಾಕೆಂದರೆ ಈ ಒಂದು ಕೊಟ್ಟಿರೋ ಸೆಂಟೆನ್ಸ್ ಏನಿದೆನೋ ಇದು ಗ್ರಾಮ್ಯಾಟಿಕಲಿ 100% ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಆಗಿದೆ. ಬಟ್ ಯಾಕೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮೇ ಬಿ ಇಲ್ಲಿ ನಾವು ದ ಚಿಲ್ಡ್ರನ್ ಇರೋದನ್ನು ಸಿಂಗ್ಯುಲರ್ ಆಗಿ ತೆಗೆದುಕೊಂಡ್ರೆ ದ ಚೈಲ್ಡ್ ಲೈಕ್ ಇದೆ ಅಲ್ವಾ, ಲೈಕ್ಸ್ ಟು ಪ್ಲೇ ಅಂತ ಬರೀಬಹುದು. ಬಟ್ ಇಲ್ಲಿ ಚಿಲ್ಡ್ರನ್ ಅಂತಲೇ ಕೊಟ್ಟಿದ್ದಾರೆ. ಒಂದು ವೇಳೆ ಚೈಲ್ಡ್ ಕೊಟ್ಟಿದ್ರೆ ಆಗ ನಾವು ಲೈಕನ್ನು ಎಸ್ ಸೇರಿಸ್ಕೊಂಡು ಬರೀಬೇಕಾಗಿತ್ತು. ಸೊ ದಿಸ್ ಈಸ್ ಆಲ್ರೆಡಿ ಕರೆಕ್ಟ್ ಸೆಂಟೆನ್ಸ್. ನಿಮ್ಗೇನಾದರೂ ಇಲ್ಲಿ ಮಿಸ್ಟೇಕ್ ಕಂಡ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಬಟ್ ಇಲ್ಲಿ ಯಾವುದೇ ಒಂದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇಲ್ಲ. ಬಿ ನೋಡಿ, ವೈ ಡೋಂಟ್ ಯು ರೈಟ್ ವಿತ್ ಇಂಕ್ ಅಂತ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಗಳೇ ಪ್ರಿಪೋಸಿಷನ್ ಮಿಸ್ಟೇಕ್ ಇದೆ. ವಿತ್ ಇಂಕ್ ಅಂತ ಬಳಸೋದಿಲ್ಲ, ನಾವು ಇನ್ ಇಂಕ್ ಅಂತೇಳಿ ಬಳಸಬೇಕು. ಸೊ ಇನ್ನನ್ನು ಫಿಲ್ ಮಾಡಬೇಕು. ಹೀಸ್ ಟೇಕ್ ಎ ಬಾತ್ ಅಂತ ಇದೆ ವಿದ್ಯಾರ್ಥಿಗಳೇ, ನಾವೇನು ಮಾಡ್ಬೋದು, ಹಿ ಟೇಕ್ಸ್ ಅಂತ ಮಾಡಬೇಕು. ಈಸ್ ಟೇಕ್ ಅಂತ ಬಳಸೋ ಅಗತ್ಯ ಇಲ್ಲ, ಹಿ ಟೇಕ್ಸ್ ಅ ಬಾತ್ ಅಂತ ಬರೀಬಹುದು. ಇನ್ನು ಡಿ ನೋಡಿ, ದ ಕ್ಯಾಟಲ್ ಈಸ್ ಗ್ರೇಸಿಂಗ್ ಅಂತ ಇದೆ.
ದ ಕ್ಯಾಟಲ್ ಆರ್ ಗ್ರೇಸಿಂಗ್ ಅಂತ ಬರೀಬೇಕು. ಇನ್ನು ಐ ರಿಟರ್ನ್ ಬ್ಯಾಕ್ ಹೋಮ್ ಎಟ್ 5 PM ಅಂತ ಇದೆ, ಬ್ಯಾಕನ್ನು ಬಿಡಬೇಕು. ಐ ರಿಟರ್ನ್ ಹೋಮ್ ಎಟ್ 5 PM ಅಂತ ಯು ಕ್ಯಾನ್ ರೈಟ್. ಇನ್ನು ಸಪ್ಲೈ ಸೂಟೇಬಲ್ ಟ್ಯಾಗ್ ಟು ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದರೆ ಸುಮಾರು 5 ಅಂಕಗಳಿಗೆ ಇರತಕ್ಕಂತಹ ಪ್ರಶ್ನೆ. ತುಂಬ ಸುಲಭವಾಗಿ ನೀವು ಕ್ವಶನ್ ಟ್ಯಾಗನ್ನು ಬರೀಬಹುದು. ಇಲ್ಲಿ ಫಸ್ಟ್ ಒಂದು ನೋಡಿ, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದ್ಯಾನ್ ಮೀ ಅಂತ ಇದೆ. ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಸಿಕ್ಕರೆ ಅದನ್ನೇ ತೆಗೆದುಕೊಳ್ಬೇಕು. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ನಾವು ಇಲ್ಲಿ ಈಸ್ಗೆ ನಾಟನ್ನು ಸೇರಿಸ್ತೇವೆ, ಇಸಂಟ್ ಅಂತ, ಇಸಂಟ್ ಇಟ್ ಅಂತ ಬರೀಬೇಕು. ಯಾಕಂದರೆ ಯುವರ್ ಸ್ಕಿನ್ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಸೊ ಇದಕ್ಕೆ ಪ್ರೊನೌನ್ ಫಾರ್ಮ್ ಇಟ್ಟನ್ನು ಬಳಸ್ತೇವೆ, ಇಸಂಟ್ ಇಟ್ ಅಂತ ಉತ್ತರ ಸಿಗುತ್ತೆ. ಇನ್ನು ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್ ಅಂತ ಇದೆ. ಇಲ್ಲಿ ನೋಡಿ ಆ್ಯಮ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಸಿಗುತ್ತೆ. ಬಟ್ ಇಲ್ಲಿ ನೆಗೆಟಿವ್ ಟ್ಯಾಗ್ ಮಾಡಬೇಕಾಗಿರೋದ್ರಿಂದ ಆ್ಯಮ್ ಅಂದಾಗ ನಾವು ಆರನ್ನು ತೆಗೆದುಕೊಂಡು ನೆಗೆಟಿವ್ ಟ್ಯಾಗ್ ಮಾಡಬೇಕು, ಆರೆಂಟ್ ಅಂತ ಆಗುತ್ತೆ. ಸಬ್ಜೆಕ್ಟ್ ಐ ಇದೆ, ಆರೆಂಟ್ ಐ ಸರಿಯಾದ ಉತ್ತರ. ಇನ್ನು ಸಿ ನೋಡಿ, ಯು ಕಾಂಟ್ ಫೂಲ್ ಪೀಪಲ್ ಇದೆ. ನೋಡಿ ವಿದ್ಯಾರ್ಥಿಗಳೇ, ನಾಟನ್ನು ನೋಡ್ತೇವೆ, ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ನಾವು ಪಾಸಿಟಿವ್ ಟ್ಯಾಗ್ ಮಾಡಬೇಕು, ಕ್ಯಾನ್ ಅನ್ನುವ ಮಾಡಲ್ ವರ್ಬನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಕ್ಯಾನ್ ಯು ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಇನ್ನು ದ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ ಅಂತ ಇದೆ. ವಿದ್ಯಾರ್ಥಿಗಳೇ, ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಸಿಂಗ್ಸ್ ಸಿಗುತ್ತೆ. ನೋಡ್ಬೋದು ವರ್ಬ್ಗೆ ಎಸ್ ಸೇರಿಕೊಂಡಿದೆ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರಿಕೊಂಡಿದೆ ಅಂದರೆ ನೀವು ಸಿಂಪಲಾಗಿ ಡಸನ್ನು ತೆಗೆದುಕೊಳ್ಳಿ ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ನಾಟನ್ನು ಸೇರಿಸ್ಕೊಳ್ಳಿ. ಡಸಂಟ್, ದ ಸ್ಕೈಲಾರ್ಕ್ ಇದೆ. ಸೊ ಪ್ರೊನೌನ್ ಫಾರ್ಮ್ ಇಟ್ ಅನ್ನು ಬಳಸಬೇಕು, ಡಸಂಟ್ ಇಟ್. ಇನ್ನು ಕೊನೆಯ ಪ್ರಶ್ನೆ, ಯುವರ್ಸ್ ಈಸ್ ಎ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂತ ಇದೆ. ಸೊ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇದೆ. ಸೊ ಈಸ್ ತೆಗೆದುಕೊಳ್ತೇವೆ, ಇಸಂಟ್ ಅಂತ ಮಾಡ್ತೇವೆ, ನಾಟನ್ನು ಸೇರಿಸ್ಬಿಟ್ಟು, ಯಾಕೆಂದರೆ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್. ಸೊ ಇಸಂಟ್, ಇಲ್ಲೂ ಕೂಡ ಅಷ್ಟೇ ಸ್ಟೋರಿ ಬಗ್ಗೆ ಹೇಳ್ತಾರೆ ಇದ್ರಿಂದ ಇಸಂಟ್ ಇಟ್ ಅಂತ ಪ್ರೊನೌನನ್ನು ಬಳಸ್ತೇವೆ. ಇಸಂಟ್ ಇಟ್ ಇಸ್ ದ ಆನ್ಸರ್. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಹೆಚ್ಚಿನ ವಿಡಿಯೋಗೋಸ್ಕರ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಬೇಕು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿದರೆ ಅಂತಹ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಡೋಂಟ್ ಫರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಮತ್ತೆ ಸಿಗೋಣ, ಆ್ಯಂಡ್ ಆಲ್ ದ ಬೆಸ್ಟ್.